ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಬಸವ ಜಯಂತಿಯ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ತಿಳಿಸಿದರು. ಹುಣಸೂರು ತಾಲೂಕಿನ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಬಸವ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪನವರು, ಹುಣಸೂರು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಹಂದನಹಳ್ಳಿ ಸೋಮಶೇಖರ್, ತಾಲೂಕು ಮಾಜಿ ಅಧ್ಯಕ್ಷ ಬಾಬಗೆರೆ ರಮೇಶ್ ಕುಮಾರ್ ಹಾಗೂ ಸಮಾಜದ ಮುಖಂಡರುಗಳು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಬರುವ ಸೋಮವಾರ 2025 ಬಸವ ಜಯಂತಿಯನ್ನು ನಾವು ಹುಣಸೂರಿನಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ಏನು ಬಸವಣ್ಣವರು ಸಾಮಾಜಿಕ ಹರಿಕಾರರು, ಅದರ ವಿಷಯದ ಬಗ್ಗೆ, ಕಾರ್ಯಕ್ರಮದ ಆಹ್ವಾನಿತರ ಬಗ್ಗೆ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಎಚ್.ಎಸ್. ಸೋಮಶೇಖರ್ ಅವರು ಹಾಗೂ ಈ ಬಾರಿಯ ಬಸವ ಜಯಂತಿಯ ಸಮಿತಿಯ ಅಧ್ಯಕ್ಷರಾದಂಥ ನಿವೃತ್ತ ಅಭಿವೃದ್ಧಿ ಅಧಿಕಾರಿಗಳು, ಜೀವ ವಿಮಾ ನಿಗಮ ಹಾಗೂ ನಮ್ಮ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ವಿಶ್ವೇಂದ್ರಪ್ಪನವರು, ಕೆ.ಎಚ್. ವೀರಭದ್ರಪ್ಪನವರು ಹಾಗೂ ಡಾಕ್ಟರ್ ವಿಶ್ವೇಂದ್ರ ಸ್ವಾಮಿಯವರು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಿವೃತ್ತ ಪ್ರಾಂಶುಪಾಲರಾದಂಥ ಮಹೇಶ್ ಆರಾಧ್ಯರವರು ಹಾಗೂ ನಿರ್ದೇಶಕರಾದಂಥ ಕಳ್ಳಳ್ಳಿ ಮಾದೇವಪ್ಪನವರು, ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶೇಖರ್ ರಾಜ್ ಅವರು, ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಾನ್ಯ ಗುರುಸ್ವಾಮಿಯವರು. ಆದ್ಮೇಲೆ ಈಗಾಗಲೇ ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದಂಥ ವೀರಭದ್ರಪ್ಪನವರು ಮತ್ತು ನಮ್ಮ ವೈದ್ಯರು ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಬಿಟ್ಟಿನ ಮಾತ್ರ ಹೇಳ್ತೀನಿ. SSLC ಮತ್ತು PUC ಮಕ್ಕಳಿಗೆ 20 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈ ಸಲ ಇಟ್ಕೊಂಡಿದ್ದೀವಿ. ಅದು ಟಾಪ್ 10 ಜನ SSLC ಮಕ್ಕಳಿಗೆ, 10 ಜನ PU ಮಕ್ಕಳಿಗೆ, ಇದನ್ನ ಪ್ರತಿಭಾ ಪುರಸ್ಕಾರವನ್ನ ನಮ್ಮ MLC ವಿಧಾನ ಪರಿಷತ್ ಸದಸ್ಯರಾದ ತಿಮ್ಮಯ್ಯನವರು ಮತ್ತೆ ಮಂಜೇಗೌಡರು ನೆರವೇರಿಸಿಕೊಳ್ತಾ ಇದ್ದಾರೆ. ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಸಮಾಜದ ಜೊತೆಗೆ ಮೊದಲಿಂದಲೂ ಮಾಧ್ಯಮದವರು ಪ್ರತಿಯೊಂದು ಸಭಾ ಸಮಾರಂಭಗಳೇ ಹಾಕೋದು, ಯಾವುದೇ ಒಂದು ಇದನ್ನು ಕೂಡ ನಮಗೆ ಮೊದಲಿಂದ ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದೀರಿ. ಅದು ನಮಗೆ ಯಾವತ್ತೂ ಕೂಡ ನಿಮ್ಮ ಬಗ್ಗೆ ಬಹಳ ನಾವು ಆಭಾರಿಯಾಗಿದ್ದೇವೆ. ಈ ಸಲ ಕೂಡ ಪ್ರಾರಂಭವಾದಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಧಾರ್ಮಿಕ ಸಭೆ ನಡೀತದೆ. ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟು, ಏನು ಹಿಂದೆ ಸಹಕಾರ ಕೊಟ್ಟು ಅದೇ ರೀತಿ ನಮಗೆ ಸಹಕಾರ ಕೊಟ್ಟು ಈ ಒಂದು ಬಸವ ಜಯಂತಿಯನ್ನು ಇಡೀ ಮೈಸೂರು ಜಿಲ್ಲೆ ಈ ಕಾರ್ಯಕ್ರಮವನ್ನೇ 12ನೇ ತಾರೀಕು ನಾವು ಮಾಡಿದ್ದೇವೆ. ಬೆಳಿಗ್ಗೆ 8:30ಕ್ಕೆ ಬಸವ ಜಯಂತಿ ಮಂಜುನಾಥ ಬಡಾವಣೆಯಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಬಸ್ ಪ್ರಾರಂಭ ಆಗ್ತದೆ. ನಂದಿಸಿದ ಪೂಜೆಯನ್ನು ಪರಮ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ನರೇಂದ್ರ ಸ್ವಾಮಿಗಳವರು ನೆರವೇರಿಸ್ತಾರೆ. ಮತ್ತು ಮೆರವಣಿಗೆ ಚಾಲನೆಯನ್ನು ನಮ್ಮ ಅಡಗೂರು ಎಚ್. ವಿಶ್ವನಾಥ್ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಪ್ರತಾಪ್ ಸಿಂಗ್ ಅವರು, ಮಾಜಿ ಲೋಕಸಭಾ ಸದಸ್ಯರು ಆಗಮಿಸಿದ್ದಾರೆ. ಅದಲ್ಲದೆ ನಮ್ಮ ವಿಶೇಷ ಆಹ್ವಾನಿತರಾಗಿ ವಿಜಯಕುಮಾರ್ ವಿಭಾಗಾಧಿಕಾರಿಗಳು, ಮಂಜುನಾಥ್ ಅವರು, ತಾಲೂಕು ಆಡಳಿತ ಮತ್ತು ಎಲ್ಲರೂ ಬರ್ತಾ ಇದ್ದಾರೆ. ಮತ್ತು ನಾವು 10:00 ಸರಿಯಾಗಿ ಧಾರ್ಮಿಕ ಸಭೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ. ದಿವ್ಯ ಸಾನ್ನಿಧ್ಯವನ್ನು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರು ಮತ್ತು ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು, ಸಿದ್ಧಗಂಗಾ ಮಠ ಇವರು, ಮತ್ತು ಪರಮ ಪೂಜ್ಯ ಚನ್ನಬಸವ ಸ್ವಾಮಿಗಳು, ದೇಗುಲ ಮಠ, ಕನಕಪುರ ಇವರ ದಿವ್ಯ ಸನ್ಮುಖದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ್ತು ಸಾಂಬಶಿವ ಸ್ವಾಮಿಗಳು ಮತ್ತು ನಟರಾಜ ಸ್ವಾಮಿಗಳು ಕೂಡ ಅಲ್ಲಿ ಆಗಮಿಸಲಿದ್ದಾರೆ. ಉದ್ಘಾಟನೆಯನ್ನು ರಾಜ್ಯ ಸಚಿವರಾದಂಥ, ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆಯವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಅಧ್ಯಕ್ಷತೆಯನ್ನು ಟಿ.ಟಿ. ಹರೀಶ್ ಗೌಡ ಅವರು ವಹಿಸಲಿದ್ದಾರೆ. ಮತ್ತು ಮಾನ್ಯ ಲೋಕಸಭಾ ಸದಸ್ಯರಾದಂಥ ವಿಧುವರ್ ಕೃಷ್ಣದತ್ತ ಚಾಮರಾಜವರು ಕೂಡ ಆಗಮಿಸಲಿದ್ದಾರೆ. ಶಂಕರ್ ಬಿದ್ದಿರವರು, ಮಾಜಿ IPS ಆಫೀಸರ್ ಕೂಡ ಆಗಮಿಸಿದ್ದಾರೆ. ರಾಜ್ಯಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭೆ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಗುಂಡ್ಲುಪೇಟೆ ಮಾನ್ಯ ಶಾಸಕರಾದಂತಹ ಎಂ. ಗಣೇಶ್ ಪ್ರಸಾದ್ ಅವರು ಆಗಮಿಸಿದ್ದಾರೆ. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು, JDS ಯುವ ಘಟಕ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.